ಎಲ್ರಿಗೂ ನಮಸ್ಕಾರ. ಪ್ರೇಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಎಲ್ಲರೂ ತುಂಬ ಚೆನ್ನಾಗಿ ಓದ್ಕೊಳ್ತಾ ಇದ್ದೀರಾ ಅಂತಲೂ ಕೂಡ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ GPSTR ಮತ್ತು HSTRಗೆ ಸಂಬಂಧಪಟ್ಟ ಹಾಗೆ ಇಂಗ್ಲೀಷ್ ಗ್ರಾಮರ್ ಏನು ಸಿಲೆಬಸ್ ಇತ್ತು ಅದನ್ನು ಕಂಪ್ಲೀಟಾಗಿ ಅನಲೈಸ್ ಮಾಡೋಣ. ಸಿಲೆಬಸ್ ಅಂತ ಬಂದಾಗ ಇವಾಗ ಪಾರ್ಟ್ಸ್ ಆಫ್ ಸ್ಪೀಚ್ ಇರುತ್ತೆ, ಅಥವಾ ವರ್ಬ್ಸ್ ಇರುತ್ತೆ, ಟೆನ್ಸ್ ಇರುತ್ತೆ. ಸೊ ಅದರಲ್ಲಿ ಏನೇನೆಲ್ಲ ಓದ್ಕೋಬೇಕು, ಯಾವುದಕ್ಕೆ ನಾವು ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡಬೇಕು, ಇದೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಆ್ಯಂಡ್ HSTR ಮತ್ತು GPSTR ಸಿಲೆಬಸ್, ಇಂಗ್ಲೀಷ್ ಸಿಲೆಬಸ್ ಏನಿದೆ ಕಂಪ್ಲೀಟಾಗಿ ಚೇಂಜ್ ಇದೆ. ಓಕೆ, ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಕೊಟ್ಟಿದ್ದಾರೆ. ಅದರ ಬಗ್ಗೆನೂ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ನಾನು ಹೇಳ್ತಾ ಇರೋವಂಥದ್ದು GPSTR ಸಿಲೆಬಸ್ ಬಗ್ಗೆ. ಓಕೆ, GPSTRನ ಇಂಗ್ಲೀಷ್ ಸಿಲೆಬಸ್ ಬಗ್ಗೆ ಈ ಒಂದು ಸ್ಲೈಡ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಜನರಲ್ ಇಂಗ್ಲೀಷ್ ಅಂತ ಬಂದಾಗ ಮೊದಲನೇದು ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳಿದ್ದಾರೆ. ಓಕೆ, ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಬಂದಾಗ ಇಲ್ಲಿ ನಾವು 8 ರೀತಿಯಾದಂತಹ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ನೋಡ್ತೀವಿ. ಹೌದಾ, ನೌನ್, ಪ್ರೊನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೊಸಿಷನ್, ಕಂಜಂಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್ ಅಂತ. ಸೊ ಈ 8 ಪಾರ್ಟ್ಸ್ ಆಫ್ ಸ್ಪೀಚ್ ಏನಿದ್ದಾವೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ರೀತಿಯಲ್ಲಿ ಅವರು ಕ್ವೆಶನ್ಸ್ನ ಕೇಳ್ತಾ ಇರ್ತಾರೆ. ನಿಮಗೆ ಇದಕ್ಕೂ ಮುಂಚೆ TET ಎಕ್ಸಾಮಲ್ಲಿ ಅನುಭವ ಆಗಿರ್ಬೋದು, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ತೊಗೊಂಡಿದ್ರೆ ನೀವು ಅಲ್ಲಿ ಕೂಡ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಏನು ಕ್ವೆಶನ್ಸ್ನ ಕೇಳಿರೋ ಅಂಥದ್ದು. ನೌನು, ಪ್ರೊನೌನು, ಸೊ ಕನ್ನಡದಲ್ಲಿ ನಾವು ನಾಮಪದ, ಕ್ರಿಯಾಪದ, ಸರ್ವನಾಮ, ಕ್ರಿಯಾ ವಿಶೇಷಣ ಈ ಥರ ಹೇಳ್ತೀವಲ್ವ. ಸೊ ಇದು ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಎರಡನೇದು ನೋಡಿ, ಇಲ್ಲಿ ವರ್ಬು, ಟೆನ್ಸು, ಟೈಮ್, ಆಸ್ಪೆಕ್ಟ್ಸ್, ಆಕ್ಸಿಲರೀಸ್ ಆ್ಯಂಡ್ ಮಾಡಲ್ಸ್ ಅಂತ ಇದೆ. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಪಾರ್ಟ್ ಆಗಿರುತ್ತೆ. ಸೊ ಇಲ್ಲಿ ಟೆನ್ಸಸ್ ಅಂತ ಬಂದಾಗ ನಾವು 3 ಟೆನ್ಸಸ್ನ ನೋಡ್ತೀವಲ್ವ, ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು ಮತ್ತು ಫ್ಯೂಚರ್ ಟೆನ್ಸು. ಸೊ ಇದರ ವಿವಿಧ ಫಾರ್ಮ್ಸ್ ಜೊತೆಗೆ ಹ್ಯಾಸ್, ಹ್ಯಾವ್, ಹ್ಯಾಡ್, ಆಮೇಲೆ ಈಸ್, ಆಮ್, ಆರ್, ವಾಸ್, ವರ್ ಇದೆಲ್ಲವೂ ಕೂಡ ಏನು ಆಕ್ಸಿಲರೀಸ್ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಮಾಡಲ್ಸ್ ಅಂತ ಬಂದಾಗ ಕ್ಯಾನ್, ಕುಡ್, ಮೇ, ಮೈಟ್, ಶೆಲ್, ಶುಡ್, ವಿಲ್, ವುಡ್, ಮಸ್ಟ್. ಸೊ ಇದೆಲ್ಲವೂ ಕೂಡ ಮಾಡಲ್ಸ್ ಆಗುತ್ತೆ. ಇದೆಲ್ಲವನ್ನು ಯಾವುದ್ರಲ್ಲಿ ಬರುತ್ತೆ? ವರ್ಬಲ್ಲಿ ಬರೋವಂಥದ್ದು, ಕ್ರಿಯಾಪದಗಳಲ್ಲಿ ಬರೋವಂಥದ್ದು. ಓಕೆ, ಸೊ ನೆಕ್ಸ್ಟ್ ಫೋನೋಲಜಿ ಅಂತ ಕೊಟ್ಟಿದ್ದಾರೆ. ಫೋನೋಲಜಿ ಅಂತ ಕೊಟ್ಬಿಟ್ಟು ವೋವಲ್ಸ್, ಕಾನ್ಸೋನೆಂಟ್ಸ್, ಸ್ಟ್ರೆಸ್ ಅಂತ ಕೊಟ್ಟಿದ್ದಾರೆ. ಏನು ಹಂಗಂದರೆ ಇದು ಬಂದ್ಬಿಟ್ಟು ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ಗೆ ಸಂಬಂಧಪಟ್ಟಿರೋವಂಥದ್ದು, ಉಚ್ಚಾರಣೆಗೆ ಸಂಬಂಧಪಟ್ಟಿರೋವಂಥದ್ದು. ಓಕೆ, ಸೊ ಇಲ್ಲಿ ಫೋನೋಲಜಿ ಓವಲ್ಸ್ ಅಂತಂದರೆ ಏನು? ಓವಲ್ಸ್ ಎಷ್ಟಿದ್ದಾವೆ? ಕಾನ್ಸೋನೆಂಟ್ಸ್ ಅಂತಂದ್ರೆ ಏನು? ಎಷ್ಟಿದ್ದಾವೆ? ವರ್ಡ್ ಸ್ಟ್ರೆಸ್ ಅಂತಂದ್ರೇನು ಎಷ್ಟಿದ್ದಾವೆ? ಫಾರ್ ಎಕ್ಸಾಂಪಲ್, ಯಾವ ಸಿಲೆಬಸ್ನ ಮೇಲೆ ಸ್ಟ್ರೆಸ್ ಬರುತ್ತೆ ಅನ್ನೋದನ್ನು ಕೇಳ್ಬೋದು. ಸೊ ಈ ರೀತಿಯಾಗಿ ಓವಲ್ಸ್ ಎಷ್ಟಿದೆ, ಕಾನ್ಸೋನೆಂಟ್ಸ್ ಎಷ್ಟಿದೆ, ಅದೆಲ್ಲ ನಾವು ಆಲ್ಫಾಬೆಟ್ಸ್ನ ನಾವು ತಿಳ್ಕೊಳ್ಳೋದ್ರ ಮುಖಾಂತರ ಓದ್ತಾ ಹೋಗಬೇಕಾಗುತ್ತೆ. ಓಕೆ, ವವಲ್ಸ್ ಅಂತ ಬಂದಾಗ ಎ, ಐ, ಓ, ಯು ಇದೆಲ್ಲ ಬರುತ್ತೆ. ಇನ್ನು ಉಳಿದಿರೋ 5 ಬಿಟ್ಟು ಇನ್ನು ಉಳಿದಿರೋವೆಲ್ಲವೂ ಕೂಡ ಕಾನ್ಸೋನೆಂಟ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ಕನ್ನಡದಲ್ಲಿ ನಾವು ಸ್ವರಗಳು ಅಂತ ಹೇಳ್ತೀವಿ, ವವಲ್ಸನ್ನ ಸ್ವರಗಳು ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಕಾನ್ಸೋನೆಂಟ್ಸ್ ಅಂತ ಏನಿದೆ ಅದನ್ನು ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಓಕೆನಾ. ಸೊ ಅದ್ರ ಬಗ್ಗೆನೂ ಕೂಡ ನಾವು ಓದ್ಕೋಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಪಂಕ್ಚುಯೇಷನ್. ಏನು ಪಂಕ್ಚುಯೇಷನ್ ಅಂತ ಹೇಳಿದ್ರೆ, ಪಂಕ್ಚುಯೇಷನ್ಸ್ ಅಂತ ಹೇಳಿದ್ರೆ ನಾವು ಸೆಂಟೆನ್ಸ್ನಲ್ಲಿ ಬಳಸ್ತಕ್ಕಂತಹ ಪಂಕ್ಚುಯೇಷನ್ಸ್ ಮಾರ್ಕ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಪ್ರಶ್ನಾರ್ಥಕ ಚಿಹ್ನೆ, ಆಮೇಲೆ ಭಾವಸೂಚಕ, ಸೊ ಈ ಥರ ಹೇಳ್ತೀವಲ್ವಾ. ಇದು ಫುಲ್ ಸ್ಟಾಪ್ ಹೇಳ್ತೀವಿ ಇದಕ್ಕೆ, ಅದಾದಮೇಲೆ ಕೊಮಾ ಹೇಳ್ತೀವಿ ಇದಕ್ಕೆ, ಅದಾದಮೇಲೆ ಕ್ವೆಶ್ಚನ್ ಮಾರ್ಕ್ ಅಂತ ಹೇಳ್ತೀವಿ ಇದಕ್ಕೆ, ಎಕ್ಸ್ಕ್ಲಮೇಷನ್ ಮಾರ್ಕ್ ಆಶ್ಚರ್ಯಕರ ಸೂಚಕ, ಆಮೇಲೆ ಅಫಾಸ್ಟ್ರೋಫಿ, ಕೊಟೇಷನ್ ಮಾರ್ಕ್, ಸೊ ಈ ಥರ ಡಬಲ್ ಇನ್ವರ್ಟೆಡ್ ಕಾಮ ಅಂತ ಹೇಳ್ತೀವಲ್ವಾ, ಅದನ್ನು ಕೊಟೇಷನ್ ಮಾರ್ಕ್ ಅಂತಾರೆ. ಸೊ ಪಂಕ್ಚುಯೇಷನ್ ಯಾವಾಗ ಅಲ್ಪ ವಿರಾಮ ಎಲ್ಲಿ ಹಾಕ್ತೀವಿ, ಪೂರ್ಣ ವಿರಾಮ ಎಲ್ಲಿ ಹಾಕ್ತೀವಿ, ಕ್ವೆಶ್ಚನ್ ಮಾರ್ಕ್ ಎಲ್ಲಿ ಹಾಕ್ತೀವಿ, ಅದೆಲ್ಲವನ್ನು ಕೂಡ ನಾವು ಪಂಕ್ಚುಯೇಷನಲ್ಲಿ ತಿಳ್ಕೊತಾ ಹೋಗ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟು 5th ಒನ್ ಬಂದುಬಿಟ್ಟು ಫ್ರೇಸಲ್ ವರ್ಬ್ಸ್ ಆ್ಯಂಡ್ ಈಡಿಯಮ್ಸ್ ಅಂತ ಇದೆ. ಸೊ ವರ್ಬು ಪ್ಲಸ್ ಪ್ರಿಪೊಸಿಷನ್ ಆರ್ ಅಡ್ವರ್ಬ್, ಇದನ್ನು ನಾವು ಫ್ರೇಸಲ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಗಿವ್ ಅಪ್, ಲುಕ್ ಆಫ್ಟರ್, ಪುಟ್ ಆಫ್ ಇದೆಲ್ಲ ನಾವು ಹೇಳ್ತೀವಲ್ವ, ಅದನ್ನು ನಾವು ಫ್ರೇಸಲ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ.
ಓಕೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇಡಿಯಮ್ಸ್ ಅಂತ ಇದೆ. ಸೊ ಇಡಿಯಮ್ಸ್ ಅಂತ ಹೇಳಿದರೆ ಒಂದು ಫ್ರೇಸ್ಗೆ ಅದರ ಒಂದು ಲಿಟ್ರಲ್ ಮೀನಿಂಗಿಂತ ಬೇರೆ ವಿಶೇಷ ಮೀನಿಂಗ್ ಇರುತ್ತೆ, ಅದನ್ನು ನಾವಿಲ್ಲಿ ಇಡಿಯಮ್ಸ್ ಅಂತ ಹೇಳಿ ಕರಿತೀವಿ. ನಾನು ನೆಕ್ಸ್ಟ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋನ ಮಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ, ಆಯಿತಾ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅಂತ ಇದೆ ನೋಡಿರಿ. ಏನು ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದ್ರೆ, ಟ್ರಾನ್ಸ್ಫಾರ್ಮೇಷನಲ್ಲಿ ನಿಮಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಷನ್ ಕೊಟ್ಟಿದ್ದಾರೆ, ಆ್ಯಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಕೊಟ್ಟಿದ್ದಾರೆ. ಸೊ ಇದು ಟ್ರಾನ್ಸ್ಫಾರ್ಮೇಷನ್ ಇದು ಒಂದು ದೊಡ್ಡ ಟಾಪಿಕ್. ಸೊ ಇದರಲ್ಲಿ ಸಿಲೆಬಸ್ನಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಷನ್ ಅಂತ ಬಂದಾಗ ಏನು ಬರುತ್ತೆ, ಪಾಸಿಟಿವ್, ಕಂಪ್ಯಾರಿಟಿವ್ ಆ್ಯಂಡ್ ಸೂಪರ್ಲೇಟಿವ್ ಅಂತ ಬರುತ್ತೆ. ಅದಾದಮೇಲೆ ಆ್ಯಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಬರುತ್ತೆ. ಆ್ಯಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ನ ನಾವು ಅರ್ಥ ಮಾಡ್ಕೊಂಬಿಟ್ರೆ ಈಸಿ, ಇಲ್ಲಾಂತಲೇ ನಮಗೆ ಫುಲ್ ಆಫ್ ಕನ್ಫ್ಯೂಷನ್ ಆಗಿಬಿಡುತ್ತೆ. ಓಕೆ. ಆ್ಯಂಡ್ ದೆನ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಟೈಪ್ಸ್ ಆಫ್ ಸೆಂಟೆನ್ಸಸ್, ಪಾಸಿಟಿವ್, ನೆಗೆಟಿವ್, VH ಕ್ವೆಶನ್ಸ್, ಎಸ್ ನೋ ಕ್ವೆಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಆರ್ಡರ್ಸ್ ಅಥವಾ ರಿಕ್ವೆಸ್ಟು, ಹೌ ಆ್ಯಂಡ್ ವಾಟ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ಸು. ಸೊ ಇದೆಲ್ಲ ಏನರಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಟೈಪ್ಸ್ ಆಫ್ ಸೆಂಟೆನ್ಸಸಲ್ಲಿ ಬರೋ ಅಂಥದ್ದು. ಓಕೆ. ನೆಕ್ಸ್ಟು ರಿಪೋರ್ಟೆಡ್ ಸ್ಪೀಚ್ ಇದೆ. ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿದ್ರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಸ್ ಆಗಿರ್ಬೋದು, ಅದ್ರ ಬಗ್ಗೆ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಸ್ ಅಂತ ಇದೆ ನೋಡಿ. ಕ್ಲಾಸಸ್ ಅಂತ ಹೇಳಿದ್ರೆ ನೌನ್ ಕ್ಲಾಸ್, ಅಡ್ಜೆಕ್ಟಿವ್, ರಿಲೇಟಿವ್ ಕ್ಲಾಸ್, ಅಡ್ವರ್ಬ್ ಕ್ಲಾಸ್, ಇದೆಲ್ಲವೂ ಕೂಡ ಕ್ಲಾಸಸಲ್ಲಿ ಬರೋ ಅಂಥದ್ದು. ಆ್ಯಂಡ್ ನೆಕ್ಸ್ಟು ಕಾಂಪ್ರಿಹೆನ್ಷನ್ ಪ್ಯಾಸೇಜಸ್. ಓಕೆ. ಇಲ್ಲಿ ಕಾಂಪ್ರಿಹೆನ್ಷನ್ ಪ್ಯಾಸೇಜಸ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಲೋಕಲ್, ಗ್ಲೋಬಲ್, ಫ್ಯಾಕ್ಚುವಲ್, ಕ್ರಿಟಿಕಲ್, ಆಮೇಲೆ ಇನ್ಫರೆನ್ಷಿಯಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಪ್ಯಾಸೇಜ್ನಲ್ಲೇ ಇರ್ತಕ್ಕಂತಹ ಇನ್ಫಾರ್ಮೇಷನ್ನ ಹುಡ್ಕೋದು ಮಾತ್ರ ಅಲ್ಲ, ಅದನ್ನು ಅರ್ಥ ಮಾಡಿಕೊಂಡು ಇನ್ಫರೆನ್ಸ್ ಮಾಡೋದು ಕೂಡ ಬರುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಕಾಂಪ್ರಿಹೆನ್ಷನ್ ಪ್ಯಾಸೇಜಸಲ್ಲಿ ಇಷ್ಟೆಲ್ಲ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ. ಆ್ಯಂಡ್ ದೆನ್ ಲಾಸ್ಟ್ ಬಂದುಬಿಟ್ಟು ಲೆಟರ್ ರೈಟಿಂಗ್. ಸೊ ನಾವು ಲೆಟರ್ ರೈಟಿಂಗ್ ಬಗ್ಗೆ ಇವಾಗ ಥಿಯರಿ ಇಲ್ಲ ಅಂತ ಗೊತ್ತಾಯ್ತು, ಬಟ್ ಲೆಟರ್ ರೈಟಿಂಗ್ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ಲೆಟರ್ ರೈಟಿಂಗ್ ಬಗ್ಗೆ ಕ್ವೆಶನ್ ಕೇಳ್ತಾರೆ, MCQ ಕ್ವೆಶನ್ಸ್ ಲೈಕ್ ಫಾರ್ಮಲ್ ಲೆಟರ್ ಬಗ್ಗೆ ಕೇಳ್ತಾರೆ, ಇನ್ಫಾರ್ಮಲ್ ಲೆಟರ್ ಬಗ್ಗೆ ಕೇಳ್ತಾರೆ, ಲೆಟರ್ ಫಾರ್ಮ್ಯಾಟ್ ಬಗ್ಗೆ ಕೇಳ್ತಾರೆ, ಅಪ್ರಾಪ್ರಿಯೇಟ್ ಲ್ಯಾಂಗ್ವೇಜ್ ಬಗ್ಗೆ ಕೇಳ್ತಾರೆ, ಆಮೇಲೆ ಬಾಡಿ ಆಫ್ ದ ಲೆಟರು, ಸಬ್ಜೆಕ್ಟು, ಕ್ಲೋಸಿಂಗು. ಸೊ ಇದೆಲ್ಲವನ್ನು ಕೂಡ ನಾವು ತಿಳ್ಕೊಂಡಿರಬೇಕಾಗತ್ತೆ. ಇದಿಷ್ಟು ನಿಮಗೆ GPSTRನಲ್ಲಿ ಬರ್ತಕ್ಕಂತಹ ಒಂದು ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿರುತ್ತೆ. ಓಕೆ. ಸೊ ಈ ಸಿಲೆಬಸ್ ಇವಾಗ ನಿಮ್ಗೆ ಗೊತ್ತಾಯ್ತಲ್ವಾ ಏನೇನೆಲ್ಲ ಓದ್ಕೋಬೇಕು ಅಂತ. ಇವಾಗ ನೀವು ಯೋಚನೆ ಮಾಡಿ ಇದಕ್ಕೆ ನಾವು ಏನು ಸೋರ್ಸಸ್ನ ಕಲೆಕ್ಟ್ ಮಾಡಿಕೊಂಡು ಓದ್ಕೋಬೇಕು ಅಂತ. ಓಕೆ. ಸೊ ನಮ್ಮ ಜಾಸ್ತಿ ಆಥರ್ಸ್ ಬುಕ್ಸ್ನ ತೊಗೊಂಡು ಓದೋಕ್ಕಾಗಲ್ಲ ಇವಾಗ ನಮಗೆ ಇರ್ತಕ್ಕಂತಹ ಕಡಿಮೆ ಸಮಯದಲ್ಲಿ. ಸೊ ಆನ್ಲೈನಲ್ಲಿ ಬಹಳಷ್ಟು ಸೋರ್ಸಸ್ ಸಿಗುತ್ತೆ. ಇಲ್ಲ ಅಂತಂದರೆ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಇಲ್ಲಿ ಇವಾಗ ಏನು ಸಿಂಪಲ್ ಗ್ರಾಮರ್ ಕೊಟ್ಟಿದ್ದಾರೆ ಅದೆಲ್ಲ ಕೂಡ 6th ಸ್ಟ್ಯಾಂಡರ್ಡ್ ಮಕ್ಕಳಿಂದ ಹಿಡಿದು 10ನೇ ಕ್ಲಾಸ್ ಮಕ್ಕಳ ತನಕನೂ ಕೂಡ ಈ ಚಾಪ್ಟರ್ಸ್ನ, ಈ ಒಂದು ಲೆಸನ್ಸ್ನ ಅಥವಾ ಗ್ರಾಮರ್ನ ಕೊಟ್ಟಿರ್ತಾರೆ. ನೀವು ಆ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದ್ಕೊಂಡ್ರೆ ಸಾಕಾಗುತ್ತೆ. ಆದರೆ ಓದ್ಕೊಂಡ್ರೆ ಸಾಕಾಗಲ್ಲ, ವರ್ಕೌಟ್ ಮಾಡಬೇಕು. ಗ್ರಾಮರ್ನ ಓದೋಕ್ಕಾಗಲ್ಲ, ನಾವು ವ್ಯಾಕರಣನ ಓದೋಕ್ಕಾಗಲ್ಲ, ವರ್ಕೌಟ್ ಮಾಡಬೇಕು, ಬಿಡಿಸ್ಬೇಕು. ಆ್ಯಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ನ ನಾವು ಬಾಯ್ಪಾಠ ಮಾಡಿ ಓದ್ತೀವಿ, ಬಾಯ್ಪಾಠ ಮಾಡಿ ಬರಿತೀವಿ ಅಂತಂದರೆ ಆಗೋದೇ ಇಲ್ಲ. ಆರ್ಟಿಕಲ್ನ ನಾವು ಬಾಯ್ಪಾಠ ಮಾಡಿ ಬರೆಯೋಕ್ಕಾಗತ್ತಾ? ಇನ್ನು ಆಮೇಲೆ ಕ್ವೆಶನ್ ಟ್ಯಾಗ್ನ ಬಾಯ್ಪಾಠ ಮಾಡಿ ಬರೆಯೋಕ್ಕಾಗತ್ತಾ? ಅದಕ್ಕೆ ಅದರದ್ದೇ ಆಗಿರ್ತಕ್ಕಂತಹ ಕೆಲವೊಂದು ರೂಲ್ಸ್ಗಳಿದ್ದಾವೆ. ಅದನ್ನು ನಾವು ಫಾಲೋ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಾವು ಎಕ್ಸಾಮಲ್ಲಿ ಆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಸ್ಕೋರ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ. ಇವಾಗ ನೆಕ್ಸ್ಟು HSTR ಬಗ್ಗೆ ನೋಡ್ತಾ ಹೋಗೋದಾದರೆ, ಓಕೆ, ಇದು ಬಂದುಬಿಟ್ಟು HSTR, ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಇದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುತ್ತೆ, ಯಾಕೆಂದರೆ ನೀವು ದೊಡ್ಡ ಕ್ಲಾಸಿಗೆ ಟೀಚ್ ಮಾಡ್ತಾ ಇರ್ತೀರ. ಹಾಗಾಗಿ ಇಲ್ಲಿ ನೋಡಿ, ಜನರಲ್ ಇಂಗ್ಲೀಷ್ ಇದೆ, ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಸೊ ಆವಾಗಲೇ ಹೇಳ್ದಂಗೆ ಪಾರ್ಟ್ಸ್ ಆಫ್ ಸ್ಪೀಚು ನೌನು, ಪ್ರೊನೌನು, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೊಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ ಅಂತ 8 ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತೆ. ಓಕೆ. ಆ್ಯಂಡ್ ದೆನ್ ವರ್ಬಲ್ಲಿ ಸೆಕೆಂಡ್ ಒನ್ ನೋಡಿ, ಇಲ್ಲಿ ವರ್ಬಲ್ಲಿ ಏನು ಬರುತ್ತೆ, ಟೆನ್ಸಸ್ ಬರುತ್ತೆ, ಟೈಮ್ ಆಸ್ಪೆಕ್ಟ್ಸ್ ಬರುತ್ತೆ, ಆಕ್ಸಿಲರೀಸ್ ಆ್ಯಂಡ್ ಮಾಡಲ್ಸ್ ಬರುತ್ತೆ. ನೋಡಿ ಇಷ್ಟೇ ಕೊಟ್ಟಿದ್ರು, GPSTRಲ್ಲಿ ಇಷ್ಟೇ ಕೊಟ್ಟಿದ್ರು. ಇವಾಗ ಫೈನೈಟ್ ಆ್ಯಂಡ್ ನಾನ್ ಫೈನೈಟ್ ವರ್ಬ್ಸ್, ಟು ಬಿ ಫಾರ್ಮ್ಸ್, ಇದೆಲ್ಲ ಎಕ್ಸ್ಟ್ರಾ ನಿಮಗೆ HSTRಲ್ಲಿ ಎಕ್ಸ್ಟ್ರಾ ಬಂದಿರೋ ಅಂಥದ್ದು. ಓಕೆ. ಸೊ ಇಲ್ಲಿ ವರ್ಬ್ಸ್ ಆ್ಯಂಡ್ ಟೆನ್ಸಸ್ ಅಂತ ಬಂದಾಗ ಪ್ರೆಸೆಂಟು, ಪಾಸ್ಟು, ಫ್ಯೂಚರು, ಅದರಲ್ಲಿ ಸಿಂಪಲ್ಲು, ಕಂಟಿನ್ಯೂಸು, ಪರ್ಫೆಕ್ಟ್ ಕಂಟಿನ್ಯೂಸು ಈ ಥರ ಬರುತ್ತೆ. ಆ್ಯಂಡ್ ಇಲ್ಲಿ ಆಕ್ಸಿಲರೀಸ್ ಅಂತ ಕೊಟ್ಟಿದ್ದಾರೆ. ಆಕ್ಸಿಲರೀಸ್ ಅಂತಂದರೆ ಏನು, ಈಸ್, ಆಮ್, ಆರ್, ವಾಸ್, ವರ್, ಹ್ಯಾಸ್, ಹ್ಯಾವ್, ಇದನ್ನು ನಾವು ಆಕ್ಸಿಲರೀಸ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ. ಓಕೆ. ಆ್ಯಂಡ್ ಫೈನೈಟ್ ಆ್ಯಂಡ್ ನಾನ್ ಫೈನೈಟ್ ವರ್ಬ್ಸ್ ಆಗಿರ್ಬೋದು, ಟು ಬಿ ಫಾರ್ಮ್ಸ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ನಾವು HSTRಗೆ ಸಂಬಂಧಪಟ್ಟ ಹಾಗೆ, ಹೈಸ್ಕೂಲ್ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಇಂಗ್ಲೀಷ್ ಸಿಲೆಬಸ್ನ ಕವರ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನೋಡಿ, ಇಲ್ಲೇನಿದೆ, ವರ್ಬ್ ಅಗ್ರಿಮೆಂಟ್ ಅಂದರೆ ಕಾನ್ಕರ್ಡ್ ಸಬ್ಜೆಕ್ಟು ವರ್ಬ್ ಅಗ್ರಿಮೆಂಟ್ ಅಂತ ಇದೆ. ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದರೆ ವರ್ಬ್ ಹೇಗೆ, ಅಥವಾ ಪ್ಲೂರಲ್ ಇದ್ದರೆ ಹೇಗೆ. ಸೊ ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ, ಆಯಿತಾ. ಆ್ಯಂಡ್ ದೆನ್ ನೆಕ್ಸ್ಟು ಆರ್ಟಿಕಲ್ಸ್ ಅಂತ ಇದೆ, 4ನೇ ಒಂದು ಇದು ನೋಡಿ ಇಲ್ಲಿ
ಓಕೆ, ಒಂದು ನಿಮಿಷ. ಎಸ್, ಆರ್ಟಿಕಲ್ಸ್ ಯಾವ್ಯಾವ್ದು ಬರುತ್ತೆ? ಇರೋದೇ 3 ಆರ್ಟಿಕಲ್ಲು, ಎ ಆ್ಯಂಡ್ ದ. ಅದನ್ನು ನಾವು ಯಾವ್ಯಾವ ಸಂದರ್ಭದಲ್ಲಿ ಬಳಸ್ತೀವಿ? ಆರ್ಟಿಕಲಲ್ಲಿ 2 ಟೈಪ್ಸ್ ಬರುತ್ತೆ, ಡೆಫಿನೆಟ್ ಆರ್ಟಿಕಲ್ ಆ್ಯಂಡ್ ಇಂಡೆಫಿನೆಟ್ ಆರ್ಟಿಕಲ್ ಅಂತ. ಸೊ ಆರ್ಟಿಕಲ್ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ, ಆಯಿತಾ. ಆ್ಯಂಡ್ ನೆಕ್ಸ್ಟ್ ವೊಕ್ಯಾಬುಲರೀಸ್ ಅಂತಂದರೆ ಕೊಲೊಕ್ಯೂಷನ್ಸು, ಕಾಂಪೌಂಡ್ ವರ್ಡ್ಸು, ಇಡಿಯಮ್ಸ್ ಅಂತ ಬರುತ್ತೆ. ಓಕೆ, ಸೊ ಇವುಗಳನ್ನು ಎಕ್ಸಾಂಪಲ್ಸ್ ಜೊತೆಗೆ ನಾವು ಕಲಿತಾ ಹೋಗಬೇಕಾಗುತ್ತೆ. ಕೊಲೊಕೇಶನ್ಸ್ ಆಗಿರ್ಬೋದು, ಕಾಂಪೌಂಡ್ ವರ್ಡ್ಸ್ ಆಗಿರ್ಬೋದು, ಆ್ಯಂಡ್ ಇಡಿಯಮ್ಸ್ ಆಗಿರ್ಬೋದು, ಆಯಿತಾ. ಸೊ ಇದಿರಲಿಲ್ಲ ಅಲ್ವಾ, ಇದು HSTRಗೆ ಸಪ್ರೇಟಾಗಿ ಸೇರಿಸಿರೋವಂಥದ್ದು, ಆ್ಯಡ್ ಮಾಡಿರೋವಂಥದ್ದು. ಬಟ್ ಈಸಿ ಇದೆ, ವರ್ಕೌಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟು ಪಂಕ್ಚುಯೇಷನ್ಸು GPSTRಲ್ಲೂ ಇತ್ತು. ಕೊಮ್ಮ, ಫುಲ್ ಸ್ಟಾಪು, ಕ್ವೆಶ್ಚನ್ ಮಾರ್ಕು, ಆಮೇಲೆ ಕೊಟೇಷನ್ ಮಾರ್ಕ್ಸು, ಆಮೇಲೆ ಅಪಾಸ್ಟ್ರಫೀಸು, ಇದೆಲ್ಲವೂ ಏನು GPSTRಲ್ಲೂ ಇತ್ತು. ಇದನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ ಅದನ್ನು ನಾವು ನೀಟಾಗಿ ಕಲ್ತ್ಕೋಬೇಕು, ಆಯಿತಾ. ಕೊಮ್ಮ ಎಲ್ಲಿ ಹಾಕ್ತೀವಿ, ಫುಲ್ ಸ್ಟಾಪ್ ಎಲ್ಲಿ ಹಾಕ್ತೀವಿ, ಆಮೇಲೆ ಅಪಾಸ್ಟ್ರಫೀಸ್ ಎಲ್ಲಿ ಹಾಕ್ತೀವಿ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಬಂದಾಗ ಯಾವ ಇದನ್ನು ಹಾಕ್ತೀವಿ, ಪಂಕ್ಚುಯೇಷನ್ ಬಳಸ್ತೀವಿ, ಅದೆಲ್ಲನೂ ಕೂಡ, ಆಯಿತಾ. ಆ್ಯಂಡ್ ನೆಕ್ಸ್ಟು ಫ್ರೇಸಲ್ ವರ್ಬ್ಸ್ ಅಂತ ಇದೆ. ವರ್ಬು ಪ್ಲಸ್ಸು ಪಾರ್ಟಿಕಲ್ ಸೇರಿ ಒಂದು ಹೊಸ ಮೀನಿಂಗ್ ಕೊಡುತ್ತೆ. ಗಿವ್ ಅಪ್, ಅದು ಆಗಲೇ ಹೇಳ್ದಂಗೆ ಗಿವ್ ಅಪ್ ಆಗಿರ್ಬೋದು, ಲುಕ್ ಆಫ್ಟರ್ ಆಗಿರ್ಬೋದು, ಪುಟ್ ಆಫ್ ಆಗಿರ್ಬೋದು, ಇದನ್ನೆಲ್ಲ ಫ್ರೇಸಲ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ, ಆಯಿತಾ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಕೋಯೆಸಿವ್ ಡಿವೈಸರ್ಸ್ ಅಥವಾ ಡಿಸ್ಕೋರ್ಸ್ ಮಾರ್ಕರ್ಸ್ ಅಂತ ಇದೆ. ಅಂದರೆ ಏನು ಹಿಂಗಂದರೆ, ಎಸ್, ಸೆಂಟೆನ್ಸಸ್ ಅಥವಾ ಪ್ಯಾರಾಗ್ರಾಫ್ಗಳನ್ನು ಲಾಜಿಕಲಿ ಕನೆಕ್ಟ್ ಮಾಡೋದಕ್ಕೆ ಬಳಸ್ತಕ್ಕಂತಹ ಕೆಲವೊಂದು ವರ್ಡ್ಸ್ಗಳು. ಫಾರ್ ಎಕ್ಸಾಂಪಲ್, ಹವೆವರ್ ಆಗಿರ್ಬೋದು, ದೇರ್ಫೋರ್ ಆಗಿರ್ಬೋದು, ಮೋರ್ ಓವರ್, ಬಿಕಾಸ್, ಫೈನಲಿ, ಬಟ್, ಇದೆಲ್ಲ 2 ವರ್ಡ್ಸ್ಗಳನ್ನು ಅಥವಾ 2 ಸೆಂಟೆನ್ಸ್ಗಳನ್ನು ಕನೆಕ್ಟ್ ಮಾಡೋದಕ್ಕೆ ಬಳಸ್ತಕ್ಕಂತಹ ವರ್ಡ್ಸ್ ಆಗಿರುತ್ತಲ್ವ. ಸೊ ಅದನ್ನು ನಾವು ಕೋಯೆಸಿವ್ ಡಿವೈಸಸ್ ಆರ್ ಡಿಸ್ಕೋರ್ಸ್ ಮಾರ್ಕ್ಸ್ ಅಂತ ಹೇಳಿ ಡಿಸ್ಕೋರ್ಸ್ ಮಾರ್ಕ್ಸ್ ಅಂತ ಹೇಳಿ ಕರಿತೀವಿ, ಮಾರ್ಕರ್ಸ್ ಅಂತ, ಆಯಿತಾ. ಸೊ ನೆಕ್ಸ್ಟು ಫಿಗರ್ ಆಫ್ ಸ್ಪೀಚ್ ಅಂತ ಹೇಳಿದರೆ ಇದರಲ್ಲಿ ಕೂಡ ಇದನ್ನು ನಾವು ಅಲಂಕಾರಗಳು ಅಂತ ಹೇಳ್ತೀವಲ್ವ ಕನ್ನಡದಲ್ಲಿ, ಹಾಗೆ ಇದು ಮೆಟಾಫರ್ ಬರುತ್ತೆ, ಪರ್ಸೋನಿಫಿಕೇಶನ್ ಬರುತ್ತೆ, ಹೈಪರ್ಬೋಲ್ ಬರುತ್ತೆ. ಸೊ ಇದೆಲ್ಲವೂ ಕೂಡ ಅಲಂಕಾರಿಕ ಪ್ರಯೋಗಗಳು. ಇದ್ರ ಬಗ್ಗೆನೂ ಕೂಡ ತುಂಬ ಕ್ವಶನ್ಸ್ನ ಕೇಳ್ತಾರೆ. ಕೇರ್ಫುಲ್ಲಾಗಿ ನಾವು ಇದ್ರ ಬಗ್ಗೆ ಪ್ರಾಕ್ಟೀಸ್ನ ಮಾಡಬೇಕಾಗುತ್ತೆ, ಓಕೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಎರರ್ ಡಿಟೆಕ್ಷನ್ ಆ್ಯಂಡ್ ಎಡಿಟಿಂಗ್ ಅಂತ ಇದೆ. ಅಂದರೆ ಎರರ್ ಡಿಟೆಕ್ಷನ್ ಮತ್ತು ಎಡಿಟಿಂಗ್ ಅಂತ ಹೇಳಿದ್ರೆ, ಕೊಟ್ಟಂತಹ ಒಂದು ಸೆಂಟೆನ್ಸ್ನಲ್ಲಿ ಕೆಲವೊಂದು ಸೆಂಟೆನ್ಸ್ನ ಕೊಟ್ಟಿರ್ತಾರಲ್ವಾ, ಅಲ್ಲಿ ಗ್ರಾಮರ್ ಮಿಸ್ಟೇಕ್ನ ಕಂಡು ಹಿಡಿದು ನಾವು ಕರೆಕ್ಟ್ ಮಾಡೋದು. ಅಥವಾ ಒಂದು ವರ್ಡ್ನ ಕೊಟ್ಟಿರ್ತಾರೆ, ಆ ವರ್ಡ್ನ ಸ್ಪೆಲ್ಲಿಂಗಲ್ಲಿ ಮಿಸ್ಟೇಕ್ ಇರುತ್ತೆ, ಅದನ್ನು ನಾವು ಐಡೆಂಟಿಫೈ ಮಾಡಿ ಕರೆಕ್ಟಾಗಿ ಬರೀತಕ್ಕಂಥದ್ದು. ಅದನ್ನು ಎರರ್ ಡಿಟೆಕ್ಷನ್ ಆ್ಯಂಡ್ ಎಡಿಟಿಂಗ್ ಅಂತ ಹೇಳಿ ಕರಿತೀವಿ, ಓಕೆ. ಆ್ಯಂಡ್ ದೆನ್ ನೆಕ್ಸ್ಟು ಟ್ರಾನ್ಸ್ಫಾರ್ಮೇಷನ್. ಸೊ ಟ್ರಾನ್ಸ್ಫಾರ್ಮೇಷನ್ ಇದಿತ್ತಲ್ವ, GPSTRಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇತ್ತು. ಡಿಗ್ರೀಸ್ ಆಫ್ ಕಂಪ್ಯಾರಿಷನ್ ಆಗಿರ್ಬೋದು, ಆಕ್ಟಿವ್ ವೈಸ್, ಪ್ಯಾಸಿವ್ ವೈಸ್ ಆಗಿರ್ಬೋದು, ಸೆಂಟೆನ್ಸ್ ಟೈಪ್ಸ್ ಆಗಿರ್ಬೋದು, ಅಂದರೆ ಪಾಸಿಟಿವ್, ನೆಗೆಟಿವ್, VH ಕ್ವೆಶನ್ಸು, ಎಸ್ ನೋ ಕ್ವೆಶನ್ಸು, ಆರ್ಡರ್ಸ್ ಆ್ಯಂಡ್ ರಿಕ್ವೆಸ್ಟ್ ಕ್ವೆಶನ್ಸು, ಹೌ ಮತ್ತು ವಾಟ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ಸು, ಇದೆಲ್ಲ ಇತ್ತು. ಆ್ಯಂಡ್ ದೆನ್ ರಿಪೋರ್ಟೆಡ್ ಸ್ಪೀಚ್ ಆದಮೇಲೆ ಸಿಂಪಲ್, ಕಾಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ಸು. ಅಂದರೆ ಟ್ರಾನ್ಸ್ಫಾರ್ಮೇಷನ್ ಅಂತ ಬಂದಾಗ ಒಂದೇ ಟಾಪಿಕ್ ಅಲ್ಲ, ಅದರೊಳಗಡೆ ಈ ಎಲ್ಲ ಗ್ರಾಮರ್ ಟಾಪಿಕ್ಸು ಬರುತ್ತೆ. ಯಾವುದರಲ್ಲಿ? ಟ್ರಾನ್ಸ್ಫಾರ್ಮೇಷನ್ಸಲ್ಲಿ. ಸೊ ಹಾಗಾಗಿ ಎಲ್ಲ ಟಾಪಿಕ್ಸ್ ಮೇಲೆ ನೀವು ವರ್ಕೌಟ್ನ ಮಾಡಬೇಕಾಗತ್ತೆ, ಆಯಿತಾ. ಆ್ಯಂಡ್ ದೆನ್ ನೋಡಿ, ಇಲ್ಲಿ ಕಾಂಪ್ರಹೆನ್ಷನ್ ಪ್ಯಾಸೇಜಸ್ ಅಂತ ಬಂದಾಗ ಲೋಕಲ್, ಗ್ಲೋಬಲ್, ಫ್ಯಾಕ್ಚುಯಲ್, ಕ್ರಿಟಿಕಲ್, ಇನ್ಫರೆನ್ಷಿಯಲ್ ಅಂತ ಇದೆ. ಅಂದರೆ ಅವಾಗಲೇ ಹೇಳ್ದಂಗೆ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ, ಅದನ್ನು ಓದಿ ಕ್ವೆಶನ್ಗೆ ನಾವು ಆನ್ಸರ್ನ ಮಾಡಬೇಕಾಗುತ್ತೆ. ಲೋಕಲ್ ಮೀನಿಂಗ್ ಆಗಿರ್ಬೋದು, ಗ್ಲೋಬಲ್ ಮೀನಿಂಗ್ ಆಗಿರ್ಬೋದು, ಫ್ಯಾಕ್ಚುಯಲ್, ಕ್ರಿಟಿಕಲ್, ಸೊ ಇನ್ಫರೆನ್ಷಿಯಲ್. ಅಂದರೆ ಪ್ಯಾಸೇಜ್ನ ಓದಿ ಆನ್ಸರ್ ಮಾಡೋದು ಮಾತ್ರ ಅಲ್ಲ, ಪ್ಯಾಸೇಜ್ನ ಅರ್ಥ ಮಾಡಿಕೊಂಡು ನಾವು ಇನ್ಫರೆನ್ಸ್ ಕೂಡ ಮಾಡಬೇಕು ಅಂತ ಹೇಳಿಬಿಟ್ಟು, ಓಕೆ. ಸೊ ನೆಕ್ಸ್ಟು ಲೆಟರ್ ರೈಟಿಂಗ್, ಅಂದರೆ ಬರವಣಿಗೆ, ಪತ್ರಲೇಖನ, ಇನ್ಫಾರ್ಮಲ್ ಲೆಟರ್ ರೈಟಿಂಗು, ಫಾರ್ಮೆಟ್ಟು, ಅದರ ಲ್ಯಾಂಗ್ವೇಜು, ಕಂಟೆಂಟ್, ಇದೆಲ್ಲದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಇಲ್ಲಿ ಇಂಟರ್ ಡಿಸಿಪ್ಲಿನರಿ ವೊಕ್ಯಾಬುಲರೀಸ್. ಅಂದರೆ ಇದು ಸ್ವಲ್ಪ ಡಿಫ್ರೆಂಟು. ಸೈನ್ಸ್, ಮ್ಯಾಥಮೆಟಿಕ್ಸು, ಸೋಷಿಯಲ್ ಸೈನ್ಸು, ಸೊ ಈ ರೀತಿ ಸಬ್ಜೆಕ್ಟ್ನಲ್ಲಿ ಬಳಸ್ತಕ್ಕಂತಹ ಇಂಗ್ಲೀಷ್ ವರ್ಡ್ಸು, ಸ್ಪೆಲ್ಲಿಂಗ್ಸು, ಮೀನಿಂಗ್ಸು, ಟರ್ಮಿನಾಲಜಿ, ಇದನ್ನೆಲ್ಲವನ್ನು ಕೂಡ ಇಲ್ಲಿ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಅದರ ಅರ್ಥ ಏನು, ಅಥವಾ ಆಪೋಸಿಟ್ ವರ್ಡ್ ಏನು, ಸಮಾನಾರ್ಥಕ ಪದ ಏನು, ನಾನಾರ್ಥಕ ಪದ ಏನು, ಹೀಗೆ ಬಹಳಷ್ಟು ಇದರಲ್ಲಿ ಟಾಪಿಕ್ಸ್ನ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ನೀವು ಇದ್ರ ಬಗ್ಗೆನೂ ಕೂಡ ಸ್ವಲ್ಪ ಫೋಕಸ್ ಮಾಡಬೇಕಾಗುತ್ತೆ. ಇಂಟರ್ ಡಿಸಿಪ್ಲಿನರಿ ವೊಕ್ಯಾಬುಲರೀಸ್ ಅಂತ ಅಲ್ಲೇ ಕೊಟ್ಟಿದ್ದಾರೆ ನೋಡಿ, ಸ್ಪೆಲ್ಲಿಂಗು, ಮೀನಿಂಗ್ಸ್ ಆಫ್ ಟರ್ಮಿನಾಲಜಿ, ವರ್ಡ್ಸ್, ಫಾರ್ಮ್ಸು, ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಲೈಕ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಎಕ್ಸೆಟ್ರಾ.
ಓಕೆ, ಸೊ ಇದಿಷ್ಟು ಏನು ನಿಮ್ಮ HSTRಗೆ ಸಂಬಂಧಪಟ್ಟ ಹಾಗೆ ಒಂದು ಸಿಲೆಬಸ್, ಏನು ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸಿಲೆಬಸ್ ಆಗಿರುತ್ತೆ. ಇದಕ್ಕೂ ಕೂಡ ನೀವು ಒಂದು ಬೆಸ್ಟ್ ಆಥರ್ನ ಇಂಗ್ಲೀಷ್ ಗ್ರಾಮರ್ ಬುಕ್ಸ್ನ ನೀವು ರೆಫರ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ 6th to 12th ಸ್ಟ್ಯಾಂಡರ್ಡ್ ತನಕ ಇರತಕ್ಕಂತಹ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಸ್ಗಳ ಬ್ಯಾಕ್ ಸೈಡಲ್ಲಿ ಏನು ಭಾಷಾಭ್ಯಾಸ ಅನ್ನೋದು ಅಥವಾ ಆ್ಯಕ್ಟಿವಿಟೀಸ್ ಅಂತ ಕೊಟ್ಟಿರ್ತಾರೆ, ಅದನ್ನು ನೀವು ಪ್ರಾಕ್ಟೀಸ್ನ ಮಾಡಬೇಕಾಗುತ್ತೆ. ಓಕೆ, ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ವಾ. ಸೊ ನೀವು ಎಷ್ಟು ಪ್ರಾಕ್ಟೀಸ್ನ ಮಾಡ್ತೀರಾ ನಿಮಗೆ ಅಷ್ಟು ಒಳ್ಳೆಯದಾಗುತ್ತೆ. ಆ್ಯಂಡ್ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಇಂಗ್ಲೀಷು ಕೊಂಚ ಕಷ್ಟ ಅಂತ ಅನಿಸುತ್ತೆ. ಸೊ ಹಾಗಾಗಿ ನೀವು ಇಂಗ್ಲೀಷ್ನ ಇಗ್ನೋರ್ ಮಾಡೋ ಹಾಗಿಲ್ಲ, ಇಂಗ್ಲೀಷ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಯಾಕಂದರೆ ನಮಗೆ ಸೋಷಿಯಲ್ ಸ್ಟಡೀಸು, ಸೈಕಾಲಜಿ, ಆಮೇಲೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಈಸಿ, ಬಿಕಾಸ್ ಅದನ್ನು ನಾವು ಮುಂಚೆಯಿಂದನೂ ಕನ್ನಡ ಮೀಡಿಯಮಲ್ಲೇ ಓದ್ಕೊಂಡು ಬಂದಿರ್ತೀವಿ. ಸೊ ಇದು ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ಸ್ವಲ್ಪ ನಾವು ಪ್ರೆಷರ್ ಹಾಕಿ ಕಂಪ್ಯೂಟರ್ ಸೈನ್ಸ್ ಆಗಿರಬಹುದು, ಆಮೇಲೆ ಇಂಗ್ಲೀಷ್ ಆಗಿರ್ಬೋದು, ಇದನ್ನೆಲ್ಲ ಕೂಡ ನಾವು ಸ್ವಲ್ಪ ಪ್ರೆಷರ್ ಹಾಕಿ ಓದ್ಕೋಬೇಕಾಗತ್ತೆ. ಸೊ ಹಾಗಾಗಿ ಜಾಸ್ತಿ ಟೈಮ್ ವೇಸ್ಟ್ನ ಮಾಡೋಕ್ಕೆ ಹೋಗಬೇಡಿ, ಸಿಕ್ಕಿರೋ ಟೈಮ್ನ ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.